ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹುಮ್ನಾಬಾದ್ ಪಟ್ಟಣದಿಂದ ಭಾಲ್ಕಿಗೆ ತೆರಳುತ್ತಿದ್ದ ವೇಳೆ ಪ್ರಯಾಣಿಕರೊಬ್ಬರು ಕಳೆದುಕೊಂಡ 21 ಗ್ರಾಂ ಬಂಗಾರವನ್ನು ಕಟಕ್ ಚಿಂಚೋಳಿ ಪೊಲೀಸರು 6 ಗಂಟೆಗಳಲ್ಲಿ ಹುಡುಕಿ ಕೊಟ್ಟಿದ್ದಾರೆ. ಇನ್ನು ಜನವರಿ 27ರಂದು ಈರಪ್ಪ ಬಡಿಗೇರ್ ಎಂಬ ವ್ಯಕ್ತಿಯೊಬ್ಬರು ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರೆ ಮುಗಿಸಿ ಭಾಲ್ಕಿಗೆ ತೆರಳುವ ವೇಳೆ ಕಪ್ಲಾಪುರ ಕ್ರಾಸ್ ಬಳಿ ಈರಪ್ಪ ಅವರಿಗೆ ಸೇರಿದ 10 ಗ್ರಾಂ ಚಿನ್ನದ ಸರ, 6 ಗ್ರಾಂ ಹಾಗೂ 5 ಗ್ರಾಂ ಬಂಗಾರದ ಉಂಗುರವನ್ನು ಇಟ್ಟಿದ್ದ ಬ್ಯಾಗ್ ಅನ್ನು ಆರೋಪಿಯು ಕಳವು ಮಾಡಿದ್ದನು. ಬಂಗಾರದ ವಸ್ತುಗಳನ್ನು ಇಟ್ಟಿದ್ದ ಬ್ಯಾಗ್ ಕಳೆದುಕೊಂಡ ಹಿನ್ನೆಲೆ ಈರಪ್ಪ ಅವರು ಹತ್ತಿರದ ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿದರು. ಪ್ರಕರಣ ದಾಖಲಿಸಿಕೊಂಡ ಕೂಡಲೇ ಆರೋಪಿಯ ಹುಡುಕಾಟದಲ್ಲಿ ನಿರತರಾದ ಪೊಲೀಸರು ಕೇವಲ 6 ಗಂಟೆಯಲ್ಲಿ ಆರೋಪಿಯನ್ನು ಹಿಡಿದು ಬಂಗಾರವನ್ನು ಜಪ್ತಿ ಮಾಡಿದ್ದಾರೆ. ಜಪ್ತಿಯಾದ ಬಂಗಾರವನ್ನು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು ಇಂದು ಫಿರ್ಯಾದಿದಾರ ಈರಪ್ಪ ಅವರಿಗೆ ಹಿಂತಿರುಗಿಸಿದ್ದಾರೆ. 2 ದಿನ ಹಿಂದೆ ನಮ್ಮ ಹುಮ್ನಾಬಾದ್ ಜಾತ್ರೆ ಮುಗಿಸಿಕೊಂಡು ಈರಪ್ಪ ಅಂತ ಒಬ್ಬ ವ್ಯಕ್ತಿ ಬಸ್ಸಿನಲ್ಲಿ ವಾಪಸ್ ಬಾಲ್ಕಿ ಹೋಗಬೇಕಂತ ಜರ್ನಿ ಮಾಡ್ತಿರುವಾಗ ಅವರ ಬ್ಯಾಗಲ್ಲಿದ್ದ ಗೋಲ್ಡ್ ಮಿಸ್ ಆಗಿದೆ ಅಂತ ನಮ್ಮ ಕಡೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. DYSP ಬಾಲ್ಕಿ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ಕೇವಲ 6 ಅವರ್ಸಲ್ಲಿ ಈ ಕಳ್ಳತನವನ್ನು ಪತ್ತೆ ಮಾಡಿ ಬಸ್ಸಲ್ಲಿ ಒಬ್ಬ ಆರೋಪಿ ಇದನ್ನು ಕದ್ದಿದ್ದನ್ನು ಖಚಿತಪಡಿಸ್ಕೊಂಡು ಆ ವ್ಯಕ್ತಿ ಕಡೆ ಹೋಗಿ ದಸ್ತಗಿರಿ ಮಾಡಿ ಗೋಲ್ಡನ್ನು ಸೀಸ್ ಮಾಡಿ ವಾಪಸ್ಸು ಇವತ್ತು ಕಳ್ಕೊಂಡಿದ್ದವ್ರಿಗೆ ಕೊಡಲಾಯಿತು. ಸೊ DYSP ಅವ್ರಿಗೂ ಕಟಕ್ ಚಿಂಚೋಳಿ PSI ಅವ್ರಿಗೂ ಅವರ ಕ್ರೈಮ್ ಸ್ಟಾಫು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. 21 ಗ್ರಾಮ್ಸ್ ಗೋಲ್ಡ್ ಇದೆ, 1 ಚೈನು 2 ರಿಂಗ್ಸ್ ಇದೆ. ಆರೋಪಿ ಅಲ್ಲೇ ಕಟಕ್ ಚಿಂಚೋಳಿ ಲಿಮಿಟ್ಸ್ಗೆ ಸೇರಿದ್ದವನಾಗಿದ್ದಾನೆ.